ಆಫೀಸ್ನಲ್ಲಿ ಇದನ್ನ ಎಲ್ಲರೂ ನೋಡಿರ್ತೀವಿ ಅಲ್ವಾ? ಕೆಲವರು ತುಂಬಾನೇ ಕಷ್ಟಪಟ್ಟು ದುಡಿತಾರೆ, ಆದ್ರೆ ಅವರ ಕೆಲ್ಸಕ್ಕೆ ಸಿಗ್ಬೇಕಾದ ಮನ್ನಣೆ ಮಾತ್ರ ಸಿಕ್ಕಿರೋದಿಲ್ಲ. ಹಾಗಿದ್ರೆ ಈ ಶ್ರಮ, ಮನ್ನಣೆ ಮತ್ತು ನಿಜವಾದ ಮೌಲ್ಯದ ನಡುವೆ ಇರೋ ಸಂಬಂಧವಾದ್ರೂ ಏನು? ಬನ್ನಿ ಅದ್ರ ಬಗ್ಗೆ ಇವತ್ ನೋಡೋಣ. ಕೆಲವರು ಶ್ರಮ ಪಡ್ತಾರೆ, ಆದರೆ ಯಾರೂ ಗಮನಿಸೋದಿಲ್ಲ. ನೋಡಿ, ಈ ಒಂದು ವಾಕ್ಯದಲ್ಲೇ ಎಷ್ಟೊಂದು ಅರ್ಥ ಇದೆ ಅಲ್ವಾ? ಎಷ್ಟೋ ಜನರ ಮನಸ್ಸಿನ ಮಾತಿದು. ಇದೇ ನಮ್ಮ ಇವತ್ತಿನ ಚರ್ಚೆಯ ಮುಖ್ಯ ವಿಷಯ. ಹಾಗಾದ್ರೆ ಮೊದಲನೇ ವಿಷಯಕ್ಕೆ ಬರೋಣ. ಶ್ರಮಕ್ಕೆ ಯಾಕೆ ಮನ್ನಣೆ ಸಿಗಲ್ಲ? ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಅದು ಯಾಕೆ ಕೆಲವೊಮ್ಮೆ ಕಣ್ಣಿಗೆ ಬೀಳೋಡೇ ಇಲ್ಲ? ಸಾಮಾನ್ಯವಾಗಿ ಯಾವುದೇ ಕೆಲಸದ ಜಾಗದಲ್ಲಿ ಎರಡು ತರದ ಜನ ಇರ್ತಾರೆ. ಒಬ್ರು ಸಂಜಯ್ ತರ ಸೈಲೆಂಟ್ ಆಗಿ ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ರಿಸಲ್ಟ್ಸ್ ಮೇಲೆ ಮಾತ್ರ ಗಮನ ಇಟ್ಟು ಮಾಡೋರು. ಇನ್ನೊಂದು ಕಡೆ ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡು ಸಂಬಂಧಗಳನ್ನ ಬೆಳೆಸೋ ಸೋಷಿಯಲ್ ವ್ಯಕ್ತಿ. ಇದರಿಂದ ಏನಾಗುತ್ತೆ, ಸಂಜಯ್ ತರದವರ ಕೆಲಸಕ್ಕೆ ಮನ್ನಣೆ ಸಿಗೋದು ಸ್ವಲ್ಪ ಲೇಟ್ ಆಗಬಹುದು, ಆದ್ರೆ ಸೋಷಿಯಲ್ ವ್ಯಕ್ತಿ ತಕ್ಷಣ ಎಲ್ಲರ ಗಮನ ಸೆಳೆದುಬಿಡ್ತಾರೆ. ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಹುಟ್ಕೊಳ್ಳುತ್ತೆ ಅಲ್ವಾ? ಸದ್ದಿಲ್ಲದೆ ಶ್ರದ್ಧೆಯಿಂದ ಮಾಡೋ ಕೆಲ್ಸ ಯಾಕೆ ಹೀಗೆ ಕಡೆಗಣಿಸಲ್ಪಡುತ್ತೆ? ಮಾತುಗಾರಿಕೆ ಕೆಲ್ಸಕ್ಕಿಂತ ಜಾಸ್ತಿ ಪ್ರಭಾವಶಾಲಿಯಾಗಿ ಕಾಣೋದು ಹೇಗೆ? ಇದರ ಹಿಂದಿನ ಕಾರಣವಾದ್ರೂ ಏನು? ಬಹುಶಃ ಈ ಪ್ರಶ್ನೆಗೆ ಉತ್ತರ ಸಿಗೋದು ತೋರಿಕೆಯ ಯಶಸ್ಸು ಅನ್ನೋ ಒಂದು ಐಡಿಯಾದಲ್ಲಿ. ಅಂದ್ರೆ ಯಶಸ್ಸು ಅನ್ನೋದು ಹೇಗೆ ಕಾಣುತ್ತೆ ಮತ್ತು ಕೆಲವರಿಗೆ ಯಾಕೆ ಬೇಗ ಮನ್ನಣೆ ಸಿಗುತ್ತೆ ಅಂತ ಈಗ ನೋಡೋಣ. ಕೆಲವರು ಕೆಲ್ಸ ಮಾಡದೇನೆ ಮೆಚ್ಚುಗೆ ಪಡಿತಾರೆ. ಇದನ್ನ ಕೇಳಿದ್ರೆ ಸ್ವಲ್ಪ ಅನ್ಯಾಯ ಅಂತ ಅನಿಸ್ಬೋದು, ಆದ್ರೆ ಇದು ಆಫೀಸ್ ಪ್ರಪಂಚದ ಒಂದು ವಿಚಿತ್ರ ಸತ್ಯ. ಕೆಲವೊಮ್ಮೆ ಚೆನ್ನಾಗಿ ಮಾತಾಡೋದು, ಎಲ್ಲರ ಜೊತೆ ಇರೋದು ನಿಜವಾದ ಕೆಲ್ಸಕ್ಕಿಂತ ಹೆಚ್ಚು ಮೌಲ್ಯಯುತವಾಗಿ ಕಾಣಿಸ್ಬಿಡುತ್ತೆ. ಇದಕ್ಕೆ ಒಂದು ಕಾರಣ ಇದೆ. ಅದನ್ನ ಸೋಷಿಯಲ್ ಕ್ಯಾಪಿಟಲ್ ಅಂತ ಕರೀತಾರೆ. ಅಂದ್ರೆ ನಮ್ಮ ಸಾಮಾಜಿಕ ಸಂಬಂಧಗಳಿಂದ ಸಿಗೋ ಮೌಲ್ಯ. ಇದು ಒಬ್ಬ ವ್ಯಕ್ತಿಗೆ ಎಲ್ಲರ ಕಣ್ಣಿಗೆ ಬೀಳೋ ಹಾಗೆ ಮಾಡುತ್ತೆ ಮತ್ತು ಅವರ ಪ್ರಭಾವವನ್ನ ಹೆಚ್ಚಿಸುತ್ತೆ. ಯಾರು ಎಲ್ಲರ ಜೊತೆ ಬೆರೆಯುತ್ತಾರೋ ಅವರಿಗೆ ಹೆಚ್ಚು ಗಮನ ಸಿಗೋದು ಸಹಜ. ಹಾಗೆ ನೋಡಿದ್ರೆ ವೃತ್ತಿಜೀವನದಲ್ಲಿ ಎರಡು ತರದ ಬಂಡವಾಳ ಇರುತ್ತೆ. ಒಂದು ಸ್ಕಿಲ್ ಕ್ಯಾಪಿಟಲ್, ಅಂದ್ರೆ ನಮ್ಮ ಕೌಶಲ್ಯ. ಇದು ಒಂದು ಮಂಜುಗಡ್ಡೆ ತರ. ಅದರ ಶಕ್ತಿ ಆಳದಲ್ಲಿರುತ್ತೆ, ಅಡಿಪಾಯ ತುಂಬಾ ಗಟ್ಟಿ, ಆದ್ರೆ ಹೊರಗಡೆ ಕಾಣೋದು ಸ್ವಲ್ಪಾನೇ. ಇನ್ನೊಂದು ಸೋಷಿಯಲ್ ಕ್ಯಾಪಿಟಲ್. ಇದು ತಕ್ಷಣ ಎಲ್ಲರ ಗಮನ ಸೆಳೆಯುತ್ತೆ, ಬೇಗ ಮೆಚ್ಚುಗೆನೂ ತಂದ್ಕೊಡುತ್ತೆ. ಆದರೆ ಈ ಕಥೆ ಇಲ್ಲಿಗೆ ಮುಗಿಯಲ್ಲ. ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಅದೇ ಸಂಕಷ್ಟದಲ್ಲಿನ ಪರೀಕ್ಷೆ. ಯಾಕಂದ್ರೆ ನಿಜವಾದ ಸಾಮರ್ಥ್ಯ ಹೊರಬರೋದೇ ಕಷ್ಟದ ಸಮಯ ಬಂದಾಗ. ಹೌದು, ಒಂದು ದೊಡ್ಡ ಸಮಸ್ಯೆ ಬಂದಾಗ ಅದು ನಿಜವಾದ ಸಾಮರ್ಥ್ಯವನ್ನ ಅಳೆಯೋ ಒಂದು ಟ್ರೂತ್ ಸೀರಂ ತರ ಕೆಲಸ ಮಾಡುತ್ತೆ. ಆಗ ಮಾತು, ಸಂಬಂಧಗಳೆಲ್ಲ ಪಕ್ಕಕ್ಕೆ ಸರಿಯುತ್ತೆ. ಯಾರು ಸಮಸ್ಯೆಗೆ ಪರಿಹಾರ ಕೊಡ್ತಾರೋ ಅವರೇ ಮುಖ್ಯರಾಗ್ತಾರೆ. ನೋಡಿ, ಈ ಒಂದು ಮಾತು ಇಡೀ ಕಥೆಯ ತಿರುವನ್ನ ಎಷ್ಟು ಅದ್ಭುತವಾಗಿ ಹೇಳುತ್ತೆ. ಆದ್ರೆ ಕಷ್ಟ ಬಂದಾಗ ಯಾರು ನಿಜವಾಗಿ ಕೆಲಸ ಮಾಡ್ತಾರೋ ಅಲ್ಲಿ ಗೊತ್ತಾಗುತ್ತೆ. ಸಂಜಯ್ನಂತಹ ವ್ಯಕ್ತಿಗಳ ನಿಜವಾದ ಬೆಲೆ ಗೊತ್ತಾಗೋದೇ ಇಂಥ ಟೈಮ್ನಲ್ಲಿ. ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಿಜವಾದ ಸಾಮರ್ಥ್ಯ ಇರೋರು ಹೇಗೆ ವರ್ತಿಸ್ತಾರೆ? ಮೊದಲು ಅವರು ಸಮಸ್ಯೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ, ಆಮೇಲೆ ಶಾಂತವಾಗಿ ಕೂತು ವಿಶ್ಲೇಷಣೆ ಮಾಡ್ತಾರೆ, ಕೊನೆಯದಾಗಿ ಒಂದು ಸರಿಯಾದ ಪರಿಹಾರವನ್ನ ಜಾರಿಗೆ ತರ್ತಾರೆ. ಇಲ್ಲಿ ಮಾತಿಲ್ಲ, ಬರೀ ಕೆಲ್ಸ. ಈಗ ನಾವು ಕಥೆಯ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಕೆಲ್ಸದಿಂದ ಗಳಿಸುವ ಗೌರವ. ಹಾಗಿದ್ರೆ ಶಾಶ್ವತವಾದ ಮನ್ನಣೆ ಸಿಗೋದ್ಹೇಗೆ? ಹೊಗಳಿಕೆಗೂ ಗೌರವಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಹೊಗಳಿಕೆ ಅನ್ನೋದು ಒಂದು ಗಾಳಿಗುಳ್ಳೆ ಇದ್ದಾಗೆ. ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಒಡ್ದು ಹೋಗುತ್ತೆ. ಅದು ಮಾತಿನಿಂದ ಬರುತ್ತೆ. ಆದ್ರೆ ಗೌರವ ಹಾಗಲ್ಲ. ಅದು ಕಲ್ಲಿನ ಹಾಗೆ ಗಟ್ಟಿ. ಅದನ್ನ ನಮ್ಮ ಸಾಮರ್ಥ್ಯ ಮತ್ತು ನಂಬಿಕೆಯಿಂದ ಗಳಿಸಬೇಕು. ಅದು ಶಾಶ್ವತವಾಗಿ ಉಳಿಯುತ್ತೆ. ಹಾಗಾದ್ರೆ ಈ ಗೌರವವನ್ನ ಗಳಿಸೋದ್ ಹೇಗೆ? ತುಂಬಾ ಸಿಂಪಲ್. ಅದನ್ನ ಕೇಳಿ ಪಡೆಯೋಕ್ಕಾಗಲ್ಲ, ನಮ್ಮ ಕೆಲ್ಸದ ಮೂಲಕ ಮಾಡಿ ತೋರಿಸ್ಬೇಕು ಅಷ್ಟೇ. ಗೌರವ ಗಳಿಸೋದು ಅನ್ನೋದು ಒಂದು ದೊಡ್ಡ ಪ್ರಯಾಣ ಇದ್ಹಾಗೆ. ಅದಕ್ಕೆ ನಮ್ಮ ಕೌಶಲ್ಯ, ನಮ್ಮ ನಿರಂತರ ಶ್ರಮ ಎಲ್ಲವೂ ಬೇಕು. ಕೊನೆಗ ಉಳಿಯೋದು ಒಂದೇ ಸತ್ಯ: ಗೌರವ ಕೇಳಿ ಸಿಗೋದಿಲ್ಲ, ಕೆಲಸದಿಂದಲೇ ಗೆಲ್ಬೇಕು. ಹಾಗಿದ್ರೆ ಈ ಇಡೀ ಕಥೆಯಿಂದ ನಾವು ಕಲಿಬೇಕಾದ ಮುಖ್ಯ ಪಾಠಗಳೇನು? ಮೊದಲನೇದಾಗಿ, ನಿಜವಾದ ಮೌಲ್ಯ ಗೊತ್ತಾಗೋದು ಕಷ್ಟದ ಸಮಯದಲ್ಲಿ. ಎರಡನೇದಾಗಿ, ತೋರಿಕೆಗಿಂತ ಸಾಮರ್ಥ್ಯವೇ ಕೊನೆವರೆಗೂ ಉಳಿಯೋದು. ಮತ್ತು ಮೂರನೇದಾಗಿ, ಶಾಶ್ವತವಾದ ಗೌರವ ಸಿಗೋದು ನಮ್ಮ ನಂಬಿಕೆಸ್ಥ ಕೆಲಸದಿಂದ ಮಾತ್ರ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳೋಣ. ನಿಜವಾದ ಮೌಲ್ಯವನ್ನು ಅಳೆಯೋದು ಯಾವುದು? ಕ್ಷಣಿಕವಾಗಿ ಸಿಗೋ ಹೊಗಳಿಕೆಯೋ, ಶಾಶ್ವತವಾಗಿ ಗಳಿಸೋ ಗೌರವವೋ,
ಅಥವಾ ಕಷ್ಟ ಬಂದಾಗ ತೋರ್ಸೋ ಸಾಮರ್ಥ್ಯವೋ ಯೋಚನೆ ಮಾಡಿ.